ಮುಚ್ಚು ಬಾಯ್! ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತ ಕಟ್ಟಿ ಬೆಳೆದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ನೆಲದಿಂದ ಸ್ಥಳ ಕೊಟ್ಟವರು ನಾವು, ಕೊಟ್ಟ ತಪ್ಪಿಗೆ ತೂಕ ಬೇರೆ ಕೊಡಬೇಕೆ? ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ಅಂದು ಕಪ್ಪ ಕೊಡುವುದೆಂದು ಒಪ್ಪಂದ ಮಾಡಿಕೊಂಡವರೇ ನೀವು, ಇಂದು ಕೊಡುವುದಿಲ್ಲ ಎಂದು ಹೇಳುವವರೇ ನೀವು. ನ್ಯಾಯಕ್ಕಲ್ಲ. ಜಾಗಟೇರರು ಜಾಗ ಕೊಟ್ಟರೆ ಜಾಗವೇ ನಮ್ಮನೆಂದು ಬೊಬ್ಬೆ ಹಾಕುವ ಅಪ್ಪೆ ಮಾರಿಗಳು ನೀವು. ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ಧಿಕ್ಕರಿಸುತ್ತಿದ್ದೀರಿ, ತಪ್ಪು ಮಾಡುತ್ತಿದ್ದೀರಿ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ಫಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತ್ವಿಯನ್ನ ಸೊಲ್ಲು ಕೆಳಕ ಕನ್ನಡಿಗರು ಕಾದ್ ಕುಂತಾರ. ಈ ರಾಜ್ಯ ತಾರತಮ್ಯ ರಾಜ್ಯ, ತಾಯಿ ತಾಳ್ಮಕರನ್ನು ಮಾಡೋ
ಆದರೂ ಬಲಿಷ್ಠರು ಯಾವತ್ತೂ ಯೋಚಿಸಿ ಮುನ್ನುಗ್ಗುವುದು ಒಳ್ಳೆಯದು. ಒಳ್ಳೆಯವ ಸೆಕೆ ಬಂದಾಗ ನಮ್ಮ ರಾಜ್ಯ ಸಣ್ಣದಿರ್ಬೋದಂತ ಆಯ್ದ ಬರುವಾಗ ಚಿಕ್ಕದಿರ್ಬೋದಂತ ಆರಣ್ಣ ಮನಬಲ ಐತಿ ಉನ್ನ ಗಾಂಜಲ ಐತಿ ಚಲೋ ಆಯ್ತು ರಾತ್ರಿ ಬಲ ಬಿಡೋ ಬರಬೇಕಲ್ಲ ನಿಮ್ಮ ಅವ್ರ ಸೈನ ಹಾನಿ ಮುಂದೆ ಹೇಳಿದ್ದಂಗ್ರಿ. ಆದರೂ ಅವರೆಲ್ಲರೂ ದೇಶ ಬರ್ತಾರೆ. ಹಂಗ ಹಿಂಗ ಯೋಚನೆ ಮಾಡಕತ್ರ ಮುಂದೆ ನಿಮ್ಮ ತ್ರಾಸ ಹೋತ್ರಿ. ತ್ರಾಸಾಗುತ್ತದೆ ಎಂಬ ಮಾತ್ರಕ್ಕೆ ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವೇ ತಾಯಿ? ಬಾಳಿದರೆ ಸ್ವತಂತ್ರವಾಗಿ ಬಾಳಬೇಕು, ಇಲ್ಲವೇ ಯುದ್ಧದಲ್ಲಿ ಮಾಡಿದು ವೀರ ಸ್ವರ್ಗ ಸೇರಬೇಕು. ನಾಯಣ್ಣ, ಈ ಯುದ್ಧ ತಾಯ್ನಾಡ ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ತರೋಣ. ಏಕಡೆ ಬಂದು ತಿಂದಿಲ್ಲ ಅಥವಾ ಫಿರಂಗಿಯವ್ರ ಮುಂದು ಎದೆ ಬಿದ್ದು ರಕ್ತ ಹೋಗಿದ್ದಲ್ಲಿ ಸೋಫಿಯನ್ನು ಕೈಗೆ ಕನ್ನಡಿಗೆ ಹಾಕುತ್ತಾರೆ. Yes, sir. Let's now go to a skittle. ಚೆನ್ನಮ್ಮ, ಎಲ್ಲ ಬಾಗಿಲನ್ನು ಮುಚ್ಚಿದ್ದಕ್ಕೆ ಮಾತ್ರ ಇಂದು ನೀವು ಸೇವೆಗಳು ಸಾಧ್ಯವಿಲ್ಲ. ಇದು ನಿಮ್ಮ ಭ್ರಮೆ. ಆದರೂ ನಾನು 24 ನಿಮಿಷದ ಕಾಲಾವಕಾಶ ನೀಡುತ್ತೇನೆ. ನೋಡ್ರವ, ನಮ್ಮನೆಯಲ್ಲಿ ಇದ್ದು ನಮ್ಮನೆಯ ಮುಗಿದು ನಮ್ಗೆ ಕಾಲ್ ಕೊಡಬೇಕಲ್ಲ. ಆ ಡಾಕ್ಟರ್ ತಾಸು ಪಟ ಕಳಿಸ್ಲಿಕ್ಕಬೇಕು. ಯವ್ವ ಕಿತ್ತೂರು ಕೀರ್ತಿ ಕಳ್ಸೋಕೆ ಚೀಲ ಬರೋ ಪ್ರಸಂಗ ಬಂದೈತಿ. ಅದು ಚೀಲ ಆಗ್ಬೇಕಂದ್ರ ವೈರಿ ಅಂತ ಬೇಕಿರ್ಬೇಕವ್ವ. ಕನ್ನಡದ ರಾಜ್ಯಲಕ್ಷ್ಮಿಯನ್ನು ರಂಗು ರಂಗಾಗಿ ಚಿತ್ರಿಸಲು ಆತರ ಎತ್ತಿರುವ ದೇಶ ನಿಷ್ಠೆ ಯೋಧರಿಗೆ ಅವಕಾಶ ಮಾಡಿಕೊಡಿ. ವಿನಾಕಾರಣ ಮಾರ್ಗದಲ್ಲಿ ಕದನಕ್ಕೆ ಸಿದ್ಧವಾಗಿರುವ ಪ್ರಮುಖ ಪಕ್ಕಡೆತ್ತರು ಕಿತ್ತೂರು ಸೈನಿಕರು ಸಜ್ಜಾಗಿದ್ದಾರೆ. ತಾಯಿ ಕಿತ್ತೂರು ಪದಕಿಯಾದ ಕೈಯಲ್ಲಿ ನಲುಗುವ ಯುದ್ಧ ಘೋಷಣೆ ಆಡಳಿಸ್ತಾರೆ. ಸರ್ದಾರರೇ, ಯುದ್ಧಕಾಂಕ್ಷಿಗಳು ನಾವಲ್ಲ. ಯುದ್ಧಕ್ಕಾಗಿ ಕಾದು ಕುಳಿತರವರು ಬ್ರಿಟಿಷರು, ರಕ್ಷಣೆಗಾಗಿ ಕಾದು ಕುಳಿತರವರು ನಾವೆಲ್ಲರೂ. ಯುದ್ಧ ಅವರಿಂದಲೇ ಪ್ರಾರಂಭವಾಗಲಿ ಎಂದು ಕಾಯುತ್ತಿದ್ದೇನೆ, ವಿನಃ ಬೇರೆ ಯಾವ ಕಾರಣದಿಂದಲೂ ಅಲ್ಲ. We can't wait now. You bloody Captain Leg. Fire. ಮುಂದಲೇ ಹೇಳಿ, ಎಲ್ಲೆಲ್ಲೂ ರಣವೇರಿಗಳಾಗಲಿ, ಕಿತ್ತೂರು ಪದಕಿಯರು ಸತ್ತಾಗುವುದನ್ನು ತಡೆಯಿರಿ. ಮೋಸಕ್ಕೆ ಬಲಿಯಾಗಿ ಸೋಲುತ್ತದೆ. ಆಗ ಬಂದಿಯಾದ ರಾಯಣ್ಣ, ಚೆನ್ನಮ್ಮ ಹಾಗೂ ಅವರ ಸೈನಿಕರನ್ನು ಕೆಲವು ಕಾಲ ಜೈಲಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದರೆ ಚೆನ್ನಮ್ಮನನ್ನು ಬಿಟ್ಟು ಎಲ್ಲರನ್ನೂ ಬಿಡುಗಡೆ ಮಾಡುತ್ತಾರೆ. ಅಂದೇ ರಾಯಣ್ಣ ಮತ್ತೆ ಗಂಗೆಧ್ವಜವನ್ನಾರಿಸುತ್ತೇನೆಂದು ಕಂಕಣ ಕಟ್ಟುತ್ತಾನೆ. ಸ್ವಲ್ಪ ತಿಂಗಳುಗಳ ಕಾಲಾವಕಾಶ ತೆಗೆದುಕೊಂಡು ಆಯುಧಗಳ ತಯಾರಿಗಾಗಿ ರಾಜರುಗಳಿಂದ ಸಹಾಯ ಪಡೆಯುತ್ತಾನೆ. ಸ್ವಾಮೀಜಿ ವೇಷದಲ್ಲಿ ಹೋಗಿ ಚೆನ್ನಮ್ಮನಿಂದ ಯುದ್ಧದ ಅಪ್ಪಣೆಯನ್ನು ಪಡೆಯುತ್ತಾನೆ. ಹೆಬ್ಬುಲಿಯಂತೆ ಹೋರಾಡುತ್ತಾನೆ. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗುತ್ತಾನೆ. ಆದರೆ ಮೋಸದಿಂದ ಬಂಧಿತನಾಗುತ್ತಾನೆ. ಧಾರವಾಡ ನ್ಯಾಯಾಲಯದಲ್ಲಿ ನಡೆದ ಪ್ರಸಂಗವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಮಾಡಿದ ಕೊಲೆ ತಡೆಗೆ ಸಂಬಂಧಿಸಿದ ಪಥವನ್ನು ನಿಮ್ಮ ಮುಂದೆ ಇರಿದ್ದೇನೆ, ನೋಡಿ ಶಿಕ್ಷೆ. ಸತ್ಯ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡ್ತೀರಾ? ಪ್ರಶ್ನೆ ಕೇಳುವ ಹಕ್ಕು ನಮ್ಮದು, ಉತ್ತರ ಹೇಳುವ ಜವಾಬ್ದಾರಿ ನಿಮ್ಮದು. ಯಾವ ಕಾರಣ ಮಾಡ್ತೀವಿ? ಕಂಪನಿ ಕಾರ್ಯಾಲಯಗಳನ್ನು ಸುಟ್ಟು ರೊಕ್ಕ ದೋಚುವುದು ಅಪರಾಧ ಅಲ್ಲವೇ? ಕಂಪ್ನಿ ರೊಕ್ಕ ನಿಮ್ ದೇಶಕ್ಕೆ ಬಂದಿದ್ದಪ್ಪ, ನಮ್ ದೇಶದ ರೊಕ್ಕ ಅದನ್ನ ಹಾಕಿಕೊಂಡ್ರ ಅದೊಂದು ಅಪರಾಧ ಆಗ್ತೈತಿ. ನಮ್ ಚಿನ್ನದಂತ ಕಿತ್ತೂರ್ ಮೇಲೆ ದಾರಿ ಮಾಡಿಸಿಕೊಂಡೋದ್ರಲ್ಲ, ಅದು ಅಪರಾಧ. ನಮ್ ತಾಯಿನ ನ್ಯಾಯ ಕೊಟ್ರಲ್ಲ, ಅದು ಅಪರಾಧ. ಅದೊಂದು ಅಪರಾಧ ಆಗ್ತೈತಿ. ಅದು ಅಪರಾಧ
ಭಾಷೆನ ಪಕ್ಕದಲ್ಲಿ ನಿಮ್ ಭಾಷೆನ ಪಕ್ಕದಲ್ಲಿ ಸಾಲಿ ಕಟ್ಸಿದ್ರಿ. ಓಡಾಡಲು ರೋಡ್ಗಳನ್ನು ಕಟ್ಟಿಸಿಲ್ಲವೇ? ಕಟ್ಸಿದ್ರಿ. ನಾವು ಓಡಾಡೋ ಜಾಗದಾಗ ನೀವು ಓಡಾಡೋದ್ ಭಯ ಅಷ್ಟ. ಯಾಕ ನಮ್ಮ ದೇಶದ ಸಂಪತ್ತ ನಿಮ್ ದೇಶದ ರವಾನೆ ಮಾಡಿಕ ಸುಲಭ ಆಗ್ತಿಂತ ರಸ್ತೆ ಕಟ್ಸಿದ್ರಿ. ನಮ್ ಕಾರಣಕ್ಕಲ್ಲ. ದವಾಖಾನೆಗಳನ್ನು ಕಾಟಿಸಿಲ್ಲವೇ? ನಮ್ ದೇಶದ ಮಣ್ಣಾಗ ದವಾರಿ ಗುಣ ಐತಿ. ಸಹ್ಯಾದ್ರಿ ಬೆಟ್ಟದ ಮ್ಯಾಲಿಂದ ಹರಿದು ಬರೋ ನೀರಿನಾಗ ಮದ್ದಿನ ಗುಣ ಐತಿ. ಅಷ್ಟ ಯಾಕ ನಮ್ ದೇಶದ ಗಿಡ ಮೂಲಿಕೆನ ನಿಮ್ ದೇಶದ ರವಾನೆ ಮಾಡ್ಕೊಂಡ್ಬಂದು ನೀವು ಗುಳ್ಗಿ ಮಾಡೋದು. ನೀವು ರಕ್ತ ಮಾಡಕ್ಕ ನೀವು ರಕ್ತ ಮಾಡಕ್ಕ. ಈಗ ಸರ್ಕಾರ ನಿನ್ನನ್ನು ಕೊಲೆಗಾರ, ಚುಲಿಗೆಕೋರ, ಬಂಡುಕೋರ, ರಾಜದ್ರೋಹಿ ಎಂದು ಆಪಾದಿಸಿದೆ. ರಾಜ್ಯದ್ರೋಹ ಮಾಡಕ್ಕ ನಾನೇ ನಿಮ್ ದೇಶ ಇಂಗ್ಲೆಂಡಿಗೆ ಬಂದ್ ಮಾಡಿದ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ಮಾಲೀಕಾರ. ನಾ ಬಂಡಗೋರ ಅಲ್ರಿ, ಬಂಡಾಯಗಾರ. ಆದ್ರೆ ನಾ ಬಂದದ್ದು ದೇಶದ್ರೋಹಿಗಳನ್ನ. ತಪ್ಪ ನಕ್ಕಲಿ ಕಟ್ಟಿ ನಮ್ಮ ಅಪರಾಧಿಗಳು ಕಟ್ಟಿ ಈ ಕುಪ್ಪಳ್ಳಿ ಸರ್ಕಾರಕ್ಕೆ ಸಿಗ್ತಾರ. ಆರ್ಡರ್ ಆರ್ಡರ್ ಆರ್ಡರ್. ಚರ್ಚೆ ಮುಂದುವರಿಸುತ್ತದೆ. ನಮ್ ಜೀವದ ಅಂತಿರದ ರಾಯಣ್ಣ ಹಿಡಿದುಕೊಂಡೇವ್ರಿ. ಶಿಕ್ಷೆ ಕೊಡಿಸ್ರಿ, ಇಲ್ಕಂದ್ರೆ ನಮಗ ಎಲ್ಲರೂ ಸಾಯಿಸಿ ಊಟ ಆಗ್ತದೆ. ಭೀಮರಾವ್, ವಿಜಯರೆಡ್ಡಿ, ನಾವು ಸಾಹೇಬರತ್ತ ಮಾತನಾಡುತ್ತೇವೆ. ಈಗ ನೀವು ಹೋಗಿ ರೆಸ್ಟ್ ಮಾಡಿ. ಅವರ ಸಂಗಡಿಗರ ಮಾಡಿರುವ ತಪ್ಪುಗಳನ್ನು ನೋಡಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಸಾಹೇಬ್ರ, ನಿಮ್ಮ ತೀರ್ಪುಗಳ ದೊಡ್ಡ ನಮಸ್ಕಾರ. ಆದ್ರ ನಾನು ದೇಶ ಬಾಂಧವದ ಕೊನೆಯ ಸಂದೇಶ ತಿಳಿಸಿ ಬಯಸ್ತೀನಿ. ಅಂತಂಗಿರ ನಾವೆಲ್ಲರೂ ಸೇರಿ ಚಿತ್ತೂರಿನ ಸ್ವತಂತ್ರ ಮಾಡಿದ್ದ ಹೋರಾಡಿದ್ವಿ. ಆದ್ರ ಹೆತ್ತ ತಾಯಿ ತನ್ನ ಮಕ್ಕಳಿಗೆ ವಿಷ ಉಳಿಸಿದಾಗ ನಮ್ಮ ಮಂದಿ ನಮಗ ಮೋಸ ಮಾಡಿದ್ರು. ನಮಗ್ ಗಲ್ ಶಿಕ್ಷೆ ವಿಧಿಸಿ ಉತ್ತಮ ಮೆರವಣಿಗೆ ಮಾಡ್ತಿದ್ರು. ಮಸಾಲೆ ಮಾರಾಟ 25 ನಾಯಿಗಳು ಎದಕ್ಕ ನಿಮಗೆ ಭಯ ಹುಟ್ಟಿಸ್ಲಿಕ್ಕ. ಇಲ್ಲಿ ಬಂದಾಗಿದ್ದಾತು. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಇನ್ನೊಬ್ಬ ಜಾಸ್ತಿ ಹಾಸಿನಾಗ ಬದುಕೋಗಕ್ಕೆ ನಮ್ಗಿಲ್ಲ. ಅದಕ್ಕ ಇವತ್ತ ಕಂಕಣ ಕಟ್ಟಿ ನೀವೆಲ್ಲಾರು ಒಂದಾಗ್ರಿ. ಒಗ್ಗಟ್ಟೆ ಬಲಗಳಿಂದ ತೋರಿಸ್ತಾರ್ರಿ. ಒಂದಾಗ್ ಬಂದಿದ್ದು 25 ನಾಯಿಗಳನ್ನು ನೋಡ್ರಿ. ಕಿತ್ತೂರಿನ ಸ್ವತಂತ್ರ ಮಾಡ್ರಿ. ರಾಯಣ್ಣ, ನೀನು ಚಂದ ಮೇಲೆ ಕಿತ್ತೂರು ಸ್ವತಂತ್ರವಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ರಾಯ ಸತ್ರ ಮುಗಿತಂತ ತಿಳಿದಡೇ ಗಾಡಿ ಮುಂದ ಮನೆಗೂ ದೇಶ ಕೊಡ್ತಾರ. ನಾವು ಬಡದ್ ಬಡ್ತಾರ. ಆಗ ದೇಶ ಬಿಟ್ಟು ಪ್ರಕರಣ ಬಂದ ಬರ್ತೈತಿ. ಭೂಮಿ ಸಂಬಂಧ ಆಗ್ತೈತಿ. ಕರುನಾಡು ಸಲಹೆ ಬೇರೆ ಆಗ್ತೈತಿ. ಅಲ್ಲಿ ಮಕ್ಕ ನನ್ನ ಆತ್ಮ ಮನೆಯಲ್ಲಿ ಕ್ರಾಂತಿ ಜಾತಿ ಆಗ್ತೈತಿ. ಜಾತಿ ಹಾಳು ಮಾಡು. ಕಣ್ಣು ಕೊರೆದು